ಏನ್ ಮದ್ವೆ ಗಂಡೋ ಏನು, ಜಾಗಿಂಗ್ ಅಲ್ಲಿ 3ನೇ ರೌಂಡ್ಗೆ ಡಮ. ಅವನಿನ್ನು ಚಿಕ್ಕ ಹುಡುಗ ಸುಬ್ಬು. ಅದಕ್ಕೆ ಹೇಳ್ತಾ ಇರೋದು, ಚಿಕ್ಕವನು ಎಷ್ಟು ಚುರುಕಾಗಿರ್ಬೇಕಾಗಿತ್ತು ಅಂತ. ಅವನಿಗೆ ಅಭ್ಯಾಸ ಇಲ್ಲ. ಹೌದು, ಆತನಿಗೆ ಅಭ್ಯಾಸ ಇಲ್ಲ. ನೋಡ್ದ ಸುಬ್ಬು, ಸಾರು ನನ್ನ ಕಡೆ. ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕಪ್ಪ. ನಮ್ ಸಾರ್ ನೋಡು, ಅವನ್ಕಿಂತ ದೊಡ್ಡವರು ಎಷ್ಟು ಫಿಟ್ ಆಗಿದ್ದಾರೆ ಅಲ್ವಾನು? ಹ್ಞೂ ಅಪ್ಪ, 100% ಕರೆಕ್ಟು. ನಾನು ನಿನ್ನ ಕಡೆನೆ. ಆರ್ಯ ಸರ್ ಯಾವಾಗಲೂ ಸೂಪರ್ ಫಿಟ್, ಸೂಪರ್ ಸ್ಟ್ರಾಂಗು. ಯಾವಾಗಲೂ ಹಿಂಗೆ ಸರ್. ಇವರಿಬ್ರು ಒಂದು ಪಕ್ಷ, ನಾನು ಮಾತ್ರ ಒಬ್ಳು. ತಗೊಳ್ಳಿ, ಇವತ್ತಿನ ಸ್ಪೆಷಲು ಕೇಸರಿ ಬಾತು. ನಿಮಗೆ ಅಂತ 2 ಗೋಡಂಬಿ ಜಾಸ್ತಿನೇ ಹಾಕಿದ್ದೀನಿ. ಎಕ್ಸಸೈಸ್ ಮಾಡ್ತೀರಲ್ಲ. ಥ್ಯಾಂಕ್ ಯು, ಆದರೆ ಸಿಹಿ ನನಗೆ ಬೇಡ. ಏನು ಸರ್, ನಿಮಗೆ ಸಿಹಿ ಇಷ್ಟ ಇಲ್ವಾ? ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ. ತೊಗೊಂಡಿದ್ದೀನಿ, ಇದು ತಗೊಳ್ಳಿ, ಇಷ್ಟು ಸಾಕು. ಸರಿ, ನಿಮ್ಗೆ ಇಡ್ಲಿ ತಂದು ಕೊಡ್ತೀನಿ. ನೋಡಿ ಸರ್, ನಮ್ಮ ಸುಬ್ಬುಗೆ ಕೇಸರಿ ಬಾತ್ ಸಿಕ್ಬಿಟ್ರೆ ಯಾರಿಗೇನಾದ್ರೂ ಆಗಲಿ ಬಾರಿಸ್ತಾನೆ ಇರೋದು. ಪೈಲ್ವಾನ್ ಸಿರಿಮಣಿ ಸುಬ್ರಹ್ಮಣ್ಯವರೇ ಬಾರಿಸಿ ಥ್ಯಾಂಕ್ ಯು. ಓಡ್ಬಿಟ್ಟಿದ್ದಾರಲ್ಲ ತುಂಬಾ, ಇದ್ರ ಅವಶ್ಯಕತೆ ನಿಮ್ಗಿದೆ. ಅಮ್ಮ ಅಪ್ಪ ಓಡಿದ್ರು, ಆದರೆ ಸಂಪತ್ ಮೊದಲೇ ಸುಸ್ತಾಗ್ಬಿಟ್ಟ. ಅನು, ನಿನಗೆ ಮುಂದೆ ಗಂಡ ಆಗೋನ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು. ಮುಂದೆ ಆಗೋನು ಇನ್ನೂ ಆಗಿಲ್ವಲ್ಲ. ಅನ್ಕೊಂಡೆ ನೀವು ಹೀಗೆ ಮಾತಾಡ್ತೀರಾ ಅಂತ. ನಿಮ್ಮಿಬ್ರಿಗೂ ಆಡ್ಕೊಳ್ಳಿಲ್ಲ ಅಂದ್ರೆ ತಿಂದಿದ್ದು ಅರ್ಗಲ್ಲ ಅಲ್ವಾ? ಮುಂದೆ ಆಗೋನಾದ್ರೇನು, ಮರ್ಯಾದೆ ಕೊಡ್ಬೇಕಾಗಿರೋದು ನಮ್ಮ ಧರ್ಮ. ಧರ್ಮನೋ ಕರ್ಮನೋ ಆ ಪೆಕ್ರನ್ನ ಅಳಿಯಂಗ್ ಮಾಡ್ಕೋಬೇಕಲ್ಲ. ಇವತ್ತು ಪೆಕ್ರ ಅಂತ ಆಡ್ಕೋತಿದ್ದೀರಲ್ವಾ, ಮುಂದೆ ನೋಡಿ ಅವನೇ ಎಷ್ಟು ಸ್ಟ್ರಾಂಗ್ ಆಗ್ತಾನೆ ಅಂತ. ಆಗ್ತಾನೆ ಆಗ್ಲಿಲ್ಲ ಅಂದ್ರೆ ಮದುವೆ ಕ್ಯಾನ್ಸಲ್ ಆಗುತ್ತಷ್ಟೇ. ಯಾಕೇನಾಯ್ತು? ಸರ್, ನೀವು ಅವ್ರ ಪಕ್ಷ ಸೇರ್ಕೊಂಡ್ಬಿಟ್ರಲ್ಲ ಸರ್. ತಿಂಡಿ ತಿನ್ನಿ, ತಮಾಷೆ ಮಾಡಬೇಡಿ. ಹಲೋ ಮ್ಯಾಮ್. Where are you? ಮ್ಯಾಮ್, ನಾನು ಮನೇಲಿದ್ದೀನಿ. Oh, work from home. ಇಲ್ಲ ಮ್ಯಾಮ್, ನಾನು ಆಫೀಸ್ಗೆ ರಜಾ ತಗೊಂಡಿದ್ದೀನಿ. ತಗೊಂಡಿದ್ಯಾ? ಯಾರಿಂದ? ಮ್ಯಾಮ್, ಸರ್. ವಾಟ್ ಸರ್? ಏನು? ಇಲ್ಲ ಮ್ಯಾಮ್, ನಾನು ನಿಮಗೆ ಲೀವ್ ಅಪ್ಲಿಕೇಶನ್ನ ಮೇಲ್ ಮಾಡಿದ್ದೀನಿ. ಅದೆಲ್ಲ ಆಗಲ್ಲ, ಬಂದು ಕೊಟ್ಟು ಹೋಗು. ಸರಿ ಮ್ಯಾಮ್. ಮೀರಾ ಮೇಡಮ್ ಫೋನ್ ಮಾಡಿದ್ರು, ಲೀವ್ ಅಪ್ಲಿಕೇಶನ್ನ ಆಫೀಸ್ಗೆ ಕೊಡಬೇಕಂತೆ. ನಾನು ಹೋಗಿ ಕೊಟ್ಟು ಬರ್ತೀನಿ. ಅನು, ಆಫೀಸ್ ಯಜಮಾನ್ರೆ ಇಲ್ಲಿಲ್ವಾ? ಅವ್ರ ಕೈಗೆ ಕೊಡೋದು. ನಾನು ಇಲ್ಲಿರೋದ್ರಿಂದ ಆಫೀಸ್ ಜವಾಬ್ದಾರಿ ಮೀರಾ ಅವ್ರು ತಗೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಕೊಡಬೇಕು. ಹೌದು ಅಮ್ಮ, ಮೀರಾ ಮ್ಯಾಮ್ಗೆ ಕೊಡಬೇಕು. ನಾನು ಹೋಗಿ ಕೊಟ್ಟು ಬರ್ತೀನಿ. ಮಗ, ಬೇಗ ಹೋಗಿದ್ದು ಬಂದ್ಬಿಡು ಹೋಗು. ಸುಮ್ಮನೆ ಯಾಕೆ ತೊಂದರೆ? ತೊಂದರೆ ಏನಿಲ್ಲ, ಆದರೂ ರೂಲ್ಸ್. ಆದ್ರೆ ನಾವು ಒಡವೆ ಅಂಗಡಿಗೆ ಹೋಗ್ಬೇಕಲ್ಲ. ಅಮ್ಮ, ಬರೀ 10 ನಿಮಿಷದ ಕೆಲಸ ಅಷ್ಟೇ. ನೀವು ಅಂಗಡಿಗೆ ಹೋಗಿರಿ, ನಾನು ಅಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ. ಬಾಯ್ ಸರ್. See you. ಮ್ಯಾಮ್, ಮೇ ಐ ಕಮ್ ಇನ್? Oh, Anu ma'am. Please come in. Come in. ಏನು ಇವತ್ತು ಆಫೀಸ್ ನೆನಪಾಗೋದೆ ನಿಮಗೆ? ಸಾರಿ ಮ್ಯಾಮ್, ಬರಬೇಕು ಅಂದ್ಕೊಂಡೆ. ಆದರೆ ಬೆಕ್ಕಡ್ಡ ಬಂತ? ಬಸ್ ಸಿಗ್ಲಿಲ್ವಾ? ಅಥವಾ ನಮ್ಮ ಸರ್ ನೀನು ಬರೋದು ಬೇಡ ಅಂತ ತಡೆದ್ರ? ಇಲ್ಲ ಮ್ಯಾಮ್, ಸರ್ ಏನು ಬೇಡ ಅಂದಿಲ್ಲ. ಅದ್ಯಾಕೆ ಎಲ್ಲದಕ್ಕೂ ಅಷ್ಟು ಟೆನ್ಷನ್ ಆಗ್ತೀಯಾ? ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್. ಸಾರಿ ಮ್ಯಾಮ್. ಎಲ್ಲದಕ್ಕೂ ಸಾರಿ ಒಂದೇ ಆನ್ಸರ್ ಅಲ್ಲ ಅನು. ನೀನು ಸರ್ರಿಂದ ದೂರ ಇರ್ತೀಯ ಅಂತ ಪ್ರಾಮಿಸ್ ಮಾಡಿದ್ಯಾ.
ನೆನಪಿದೆ ಅಲ್ಲ ನಿಂಗೆ? ಸ್ಪೀಕ್ ಔಟ್. ಎಸ್ ಮ್ಯಾಮ್. ಯಾ, ಆ ಪ್ರಾಮಿಸ್ನ ನೀನೇನಾದರೂ ಮುರಿದ್ರೆ ನಾನೇನು ಮಾಡ್ತೀನಿ ಅನ್ನೋ ಐಡಿಯಾ ಇದೆಯಾ? ಇದೆ ಮ್ಯಾಮ್. ಆಲ್ ರೈಟ್. ಮದುವೆ ಪ್ರೊಸೀಜರ್ಸ್ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಮ್ಯಾಮ್. ಲೀವ್ ಅಪ್ಲಿಕೇಶನ್ ತಂದಿದ್ಯಾ? ತಂದಿದ್ದೀನಿ ಮ್ಯಾಮ್. ಓಕೆ, ಅದನ್ನು ಸರ್ ಕೊಟ್ಟು. ಸರ್ಗ? ಸರ್ ಇಲ್ಲೇ ಇದ್ದಾರಾ? ಏನು ಸರ್ ಇಲ್ಲಿದ್ದಾರ ಅಂತ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನಮ್ಮ ಸರ್ ಇಲ್ಲಿ ಇರಬಾರ್ದ? ಅಲ್ಲ ಮ್ಯಾಮ್, ಲೀವ್ ಅಪ್ಲಿಕೇಶನ್ ಲೆಟರ್ನ ನಿಮಗೆ ಕೊಡಬೇಕಲ್ವಾ? ಇವತ್ತು ಹರ್ಷ ಸರ್ ಆಫೀಸಿಗೆ ಬಂದಿದ್ದಾರೆ, ಅವ್ರ ಕೈಲಿ ಕೊಟ್ಟು ಹೋಗು. ಏನೇನು ಇಲ್ಲೇ ನಿಂತಿದ್ಯಾ? ಎನಿ ಪ್ರಾಬ್ಲಮ್? ನೋ ಮ್ಯಾಮ್, ನೋ ಪ್ರಾಬ್ಲಮ್. ದೆನ್ ಗೋ. ಇತ್ತೀಚೆಗಂತೂ ಯಾವ ಪ್ರಾಜೆಕ್ಟ್ ತೊಗೊಂಡ್ರು ಇಟ್ಸ್ ನಾಟ್ ವರ್ಕಿಂಗ್ ಗುರುಜಿ. ಡೋಂಟ್ ವರಿ, ನಾನಿದ್ದೀನಲ್ಲ, ನಾನು ಸರಿ ಮಾಡ್ತೀನಿ. ಇಲ್ಲೊಂದು ಸೈನ್ ಮಾಡಿ. ಇದೇನಾ ನಿಮ್ಮದು ಫೈನಲ್ ಸೈನ್? ಹಾಂ ಗುರುಜಿ, ಇದೆ. ಚೆಕ್ ಬುಕ್ಸ್ ಮತ್ತು ಕಂಪನಿ ರಿಲೇಟೆಡ್ ಡಾಕ್ಯುಮೆಂಟ್ಸಲ್ಲೆಲ್ಲ ಇದೇ ಸಿಗ್ನೇಚರ್ ಹಾಕೋದು. ಸರ್, ಮೇ ಐ ಕಮ್ ಇನ್? ಗೆಟ್ ಔಟ್. ಸರ್, ನಾನು ಅನು ಸಿರಿ ಮನೆ. ಸೊ ವಾಟ್? ಇಲ್ಲೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ, ಅಷ್ಟು ಗೊತ್ತಾಗಲ್ವ ನಿನಗೆ? ಸಾರಿ ಸರ್. ಸಾರಿ ಗುರುಜಿ, ಹೇಳಿ. ದೋಷ ಇದೆ ಗುರುಜಿ. ಹೆಸರಿನಲ್ಲಿ ದೋಷ ಇದೆ. ಹರ್ಷವರ್ಧನ್ ಹೆಚ್ಚಿಗೆ 8, ಎಗೆ 1, ಆರ್ಗೆ 18. ಹೀಗೆ ಟೋಟಲ್ ನಿಮ್ಮ ಎಲ್ಲ ಅಕ್ಷರಗಳಿಗೆ ನಂಬರ್ಸ್ ಹಾಕಿದರೆ ಟೋಟಲ್ 123. 1 + 2 + 3 ಟೋಟಲ್ 6. 6 ಕೆಲಸಗಾರರಿಗೆ ಒಳ್ಳೆಯದು, ಆದರೆ ನೀವು ಬಿಸ್ನೆಸ್ ಮ್ಯಾನ್. ಭಾರತದಲ್ಲಿ ಭಾಳ ಹೆಸರು ಮಾಡಿರೋರು ಯಾವ ರಾಜ್ಯದವರು ಅಂತ ಗೊತ್ತಾ?